ಮನೇಲಿ ಯಾವುದಾದ್ರೂ ಫಂಕ್ಷನ್ ಬಂತು ಅಂದರೆ ಸಾಕು, ಸಾಂಬಾರು ಮಾಡೋದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಮನೆಗೆ ಜನ ಎಲ್ಲ ಬರ್ತಾ ಇರ್ತಾರೆ. ನಾವು ಯಾವ ಥರ ಅಡುಗೆ ಮಾಡ್ತೀವೋ ಏನೋ ಅನ್ನೋ ಒಂದು ಗಡಿಬಿಡಿಯಲ್ಲಿ ನಾವಿರ್ತೀವಲ್ಲ, ಆವಾಗ ಈ ಥರದ್ದಾದಂಥ ಒಂದು ಸೂಪರಾದ ಸಾಂಬಾರನ್ನು ಮಾಡ್ಕೊಳ್ಳಿ. ಮೊದಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ 4 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಸಾಸಿವೆ, ಜೀರಿಗೆ ಚಟಪಟ ಅಂದ ತಕ್ಷಣವೇ ಅದಕ್ಕೆ ಚಕ್ಕೆ, ಲವಂಗ, ಯಾಲಕ್ಕಿ ಹಾಕ್ಕೊಳ್ಳಿ. ಪುಡಿ ಸೇರಿಸೋದಕ್ಕೆ ಹೋಗಬೇಡಿ, ಇಡಿವಾದಂಥವನ್ನೇ ಹಾಕ್ಕೊಳ್ಳಿ ಈ ಥರ. ನಂತರ ಅದಕ್ಕೆ ಹಸಿ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೆ ನಾನು. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಆದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಒಣಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ. ಹಸಿ ಶುಂಠಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇದಕ್ಕೆ ಸೇರಿಸಿದ್ದೀನಿ. ಸ್ವಲ್ಪ ಫ್ರೈ ಆದ ತಕ್ಷಣವೇ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. 2 ದೊಡ್ಡದಾದಂಥ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಳ್ಳಿ. ಹುಣಸೆಹಣ್ಣು ಕೂಡ ಸೇರಿಸ್ತೇನೆ ಇದಕ್ಕೆ ಹುಳಿಗಾಗಿ. ಟೊಮೆಟೊ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ತಕ್ಷಣವೇ ಅದಕ್ಕೆ ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ಳೋಣ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ. ಮೊದಲಿಗೆ ನೀರು ಹಾಕೋದಕ್ಕೆ ಹೋಗಬೇಡಿ, ನಂತರ ನೀರು ಹಾಕ್ಕೊಳ್ಳೋಣ. 5 ರಿಂದ 6 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಖಾರದ ಪುಡಿ ಹಾಕೋದ್ರಿಂದ ಸಾರಿನ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಹುಳಿ, ಉಪ್ಪು, ಖಾರ ಎಲ್ಲದೂ ಈ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ರುಚಿ ಕೂಡ, ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಳ್ಳೋಣ. ಯಾವುದೇ ಸ್ವಲ್ಪ ದೊಡ್ಡದಾದಂಥ ಅಡುಗೆಗಳನ್ನು, ಸಾಂಬಾರುಗಳನ್ನು ಮಾಡ್ತೀವಿ ಅಂದರೆ ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡನ್ನೂ ಸೇರಿಸಿ ಹಾಕ್ಕೊಳ್ಳಿ. ಅಂದರೆ ಸಾರು ತುಂಬ ಟೇಸ್ಟಾಗಿರುತ್ತೆ. ಬರೀ ಹುಣಸೆಹಣ್ಣು ಅಥವಾ ಬರೀ ಟೊಮೆಟೊ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮೊದಲನೇ ಪಾಲಕ್ ಮತ್ತು ಉಳ್ಚಿಕಾಯಿ ಅಂತೀವಲ್ಲ, ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ತೊಳೆದಂತಹ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊಪ್ಪನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು, ತುಂಬ ಟೇಸ್ಟಾಗಿರುತ್ತೆ. ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಈ ಥರ ಸೊಪ್ಪುಗಳನ್ನು ಹಾಕಿ ಮಾಡಿರ್ತಾರೆ. ಹೋಳಿಗೆ ಸಾರಾದರೆ ಅದಕ್ಕೆ ಕಟ್ ಅಂತ ಇರುತ್ತೆ, ಇದಕ್ಕೇನಿರುತ್ತೆ. ಹಾಗಾಗಿ ಈ ಥರ ಸೊಪ್ಪುಗಳನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇನ್ನು ನಾನು ಮೊದಲನೇ ಬೇಳೆ ಕೂಡ ಕುದಿಯಲು ಇಟ್ಟಿದ್ದೆ ಪಕ್ಕದಲ್ಲಿ. ಸ್ವಲ್ಪ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡಿ ಬಾಯ್ಲ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ, ಅವತ್ತು ಒಂದು ಫಂಕ್ಷನ್ ಇತ್ತು, ಇಲ್ಲಿ ಗೋಧಿ ಹುಗ್ಗಿ ಕೂಡ ಮಾಡ್ತಾಯಿದ್ದೀನಿ ನಾನು. ಇವಾಗ ಬೇಳೆಯನ್ನು ಹಾಕ್ಕೊಳ್ಳೋಣ ಇದಕ್ಕೆ. 1-2 ನಿಮಿಷ ಎಲ್ಲದರ ಜೊತೆಗೆ ಇದು ಕುದಿಬೇಕಾಗುತ್ತೆ, ಸ್ವಲ್ಪ ಬಾಯ್ಲ್ ಆಗಲಿ. ಪಕ್ಕದಲ್ಲಿಯೇ ಬೇಳೆ ಕೂಡ ಇಟ್ಟಿದ್ದೆ, ತೋರಿಸ್ತಾ ಇದ್ದೀನಿ ನೋಡಿ. ಮೊದಲೇ ಬೇಳೆ ಕುದಿಯಲ್ಲಿ ಇಟ್ಕೊಂಬಿಡಿ, ಅಂದರೆ ಹಾಕೋದಕ್ಕೆ ಆವಾಗ ಈಜಿ ಅನಿಸುತ್ತೆ. ಕಡಲೆಬೇಳೆ ಮತ್ತು ತೊಗರಿಬೇಳೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಪೂನಿಂದನೇ ಈ ಥರ. ಅತಿಯಾಗಿ ಮತ್ತು ಹಿಟ್ಟು ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಆ ಬೇಳೆಯನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಳೆ ಥರ ಕಂಡ್ರೆ ಚೆನ್ನಾಗಿರುತ್ತೆ ಅಂತ. ಬೇಡ ಆದರೆ ನೀವು ಮಿಕ್ಸರ್ ಮಾಡ್ಕೊಂಬಿಡಿ ಅದನ್ನು. ಇವಾಗ ನೀರು ಕೂಡ ಸೇರಿಸ್ಕೊಳ್ಳೋಣ. 4 ಲೀಟರಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ. 4 ರಿಂದ 5 ಲೀಟರ್ ಸಾಂಬಾರು ಆಗಿತ್ತದು. ನೋಡಿ, ಕಲರ್ ಇವಾಗಲೇ ಎಷ್ಟು ಚೆನ್ನಾಗಿದೆ. ಕುದೀತಾ ಇನ್ನೂ ಕಲರ್ ಬಿಡುತ್ತೆ. ಈ ಸಾಂಬಾರನ್ನು 2 ದಿನ ಇಟ್ಕೊಂಡು ನಾವು ತಿನ್ನಬಹುದು. ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. 2 ದಿನ ಅಂದರೆ ಅವಾಗವಾಗ ನೀವು ಇದನ್ನು ಮಾಡ್ತಾ ಇರಬೇಕು, ಇದನ್ನು ಕಾಯಿಸ್ತಾ ಇರಬೇಕು. ಈಗ ಬೆಳಗ್ಗೆ ಸಾರು ಮಾಡಿದರೆ ನೈಟ್ ಕಾಯಿಸಲೇಬೇಕು. ಮತ್ತೆ ಅದನ್ನು ಕುದ್ದ ನಂತರ ಮತ್ತೆ ಮರುದಿನ ಬೆಳಗ್ಗೆ ಮತ್ತೆ ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಸಾಂಬಾರು ಮಸಾಲ ಸೇರಿಸ್ತಾ ಇದ್ದೀನಿ. ಸಾಂಬಾರು ಮಸಾಲನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೊತ್ತಂಬರಿ. ಇದು ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ನೀವು ಕುದಿಸ್ಬೇಕಾಗುತ್ತೆ ಇದನ್ನು, ಇಲ್ಲದೋದ್ರೆ ಕೆಟ್ಟೋಗ್ಬಿಡುತ್ತೆ. ಒಂದ್ಸಲ ಈ ಥರ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಕಾಯಿಸ್ತಾ ಇರಬೇಕು, ಅಂದರೆ 2 ದಿನ ನೀವೆಷ್ಟು ಇದನ್ನು ಕಾಯಿಸ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬಾಳಿಕೆ ಬರುತ್ತೆ ಈ ಒಂದು ಸಾಂಬಾರು. ಇದನ್ನು ಕುದಿಸಿದಷ್ಟು ಇದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ, ಸ್ಮೆಲ್ ಜಾಸ್ತಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಸ್ಮೆಲ್ ಬಿಡುತ್ತೆ, ಟೇಸ್ಟು ಕೂಡ ಹೆಚ್ಚಾಗುತ್ತೆ. ಈ ಒಂದು ಸಾಂಬಾರುಗಳಲ್ಲಿ ಅನೇಕ ತರಹದ ಸಾಂಬಾರುಗಳನ್ನು ನಾವು ಮಾಡ್ಬೋದು. ಹಬ್ಬ ಇರ್ಬೋದು ಅಥವಾ ಯಾವುದೇ ಫಂಕ್ಷನ್ ಇರ್ಬೋದು, ಅಲ್ಲಿ ಮೊದಲಿಗೆ ನೋಡೋದೇ ಸಾಂಬಾರನ್ನು. ಸಾಂಬಾರು ಚೆನ್ನಾಗಿತ್ತು ಅಂದರೆ ಎಲ್ಲ ಅಡುಗೆನೂ ಚೆನ್ನಾಗಾಗಿದೆ ಅಂತಲೇ ಅಂದ್ಕೊಂಡ್ಬಿಡ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಸಾಂಬಾರಿನ ಕಡೆ ಹೆಚ್ಚಿನ ಗಮನ ನಾವು ಕೊಡಬೇಕಾಗುತ್ತೆ. ನೀವು ಕೂಡ ಈ ಥರ ಒಂದು ಸಲ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ ನೀವು.